ಇವತ್ತಿನ ವಿಚಾರ ಏನಂತಂದರೆ, ತುಂಬ ಜನ ಬೇಸಿಗೆ ಹೆಚ್ಚಾಗ್ತಾ ಇರೋ ಕಾರಣ ತುಂಬ ಜನ ಕೇಳ್ತಾ ಇದ್ದೀರಾ, ಅಣ್ಣ ನಾಟಿ ಕೋಳಿಗಳು ಜೋಗುರಿಸ್ತಾ ಇದೆ, ಆಮೇಲೆ ಕಣ್ಣಲ್ಲಿ ಒಂದು ಸೈಡ್ ಗುಳ್ಳೆ ಆಗ್ಬಿಟ್ಟು ಫುಲ್ ಕಣ್ಣ ಕ್ಲೋಸ್ ಆಗ್ತಾ ಇದೆ, ಇದಕ್ಕೆ ಪರಿಹಾರ ಹೇಳಿ, ಆಮೇಲೆ ಇದಕ್ಕೆ ಔಷಧಿ ಏನು ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ಈಗ ನಮ್ಮ ನಾಟಿ ಕೋಳಿಗಳಿಗೆ ನಮ್ಮ ಯಾವುದೇ ಥರ ಕಾಯಿಲೆಗಳು ಬಂದಾಗ ಹೇಗೆ ನಾವು ಒಂದು ಸಣ್ಣ ವಿಧಾನ ಅಂತಂದರೆ ಕಡಿಮೆ ಖರ್ಚಿಂದ ಹೇಗೆ ನಾಟಿ ಔಷಧಿನ ತಯಾರು ಮಾಡ್ಕೊಂಡು ಕೊಟ್ಟರೆ ನಾಟಿ ಕೋಳಿಗೂ ಅದ್ಭುತವಾಗಿ ಯಾವುದೇ ಥರ ಕಾಯಿಲೆಗಳು ಇಲ್ದಂಗೆ ಬರುತ್ತೆ ಅಂತೇಳಿ ನಿಮಗೆ ಒಂದು ನಮ್ಮ ಎಕ್ಸಾಂಪಲ್ ಅಂದರೆ ನಾವು ಏನು ನಮ್ಮ ಫಾರಮಲ್ಲಿ ನಾವೇನು ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೂ ಸಹ ತಿಳಿಸ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೂ ಸಹ ಅನುಭವ ಆಗುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಅರ್ಥ ಆಗಲ್ಲ, ವಿಡಿಯೋ ತುಂಬ ಲೆಂತಿ ಇರುತ್ತೆ. ನೀವು ಸಹ ನೋಡಿ, ಮತ್ತು ನೀವು ಸಹ ಇದೇ ಥರ ಕೊಡೋದ್ರಿಂದ ನಿಮ್ಮ ಕೋಳಿಗಳಿಗೆ ಯಾವುದೇ ಥರ ಕಾಯಿಲೆಗಳು ಬರೋಲ್ಲ. ಬನ್ನಿ, ಯಾವ ಥರ ನಾವೇನೆಲ್ಲ ನಾವು ನಾಟಿ ಕೋಳಿಗಳಿಗೆ ನಾವು ನಾಟಿ ಕೋಳಿಗಳಿಗೆ ನೈಸರ್ಗಿಕವಾಗಿ ಸಹ ನಾವು ಏನು ಮೆಡಿಸಿನ್ ಕೊಡ್ತೀವಿ ಅನ್ನೋದು ಇವಾಗ ನಿಮ್ಮ ಕಣ್ಮುಂದೆ ತೋರಿಸ್ತೀನಿ. ನೋಡಿ ಬನ್ನಿ, ಈಗ ನೋಡ್ತಾ ಇರ್ಬೋದು ಇಲ್ಲಿರುವಂಥ ಈ ಥರ ನೀವು ಈಗ ದೊಡ್ಡ ದೊಡ್ಡ ಶೆಡ್ಗಳಾದರೆ ಅವ್ರೇನು ಮಾಡ್ತಾರೆ, ನೀರನ್ನ ಕುಡಿಯೋದಕ್ಕೆ, ಕೋಳಿಗಳು ನೀರು ಕುಡಿಯೋದಕ್ಕೆ ಏನು ಮಾಡ್ತಾರೆ, ತುಂಬ ಥರ ಫೆಸಿಲಿಟೀಸ್ ಮಾಡಿರ್ತಾರೆ, ದೊಡ್ಡ ದೊಡ್ಡ ಶೆಡ್ಡು ನಿರ್ಮಾಣ ಮಾಡಿರೋದು. ಈಗ ನಮ್ಮ ಸಣ್ಣಳಿರೋ ರೈತರು ಏನು ಮಾಡಬೇಕು ನೋಡಿ, ನೀವು ಈ ಥರ ಈಗೇನು ಇದೆ ಕ್ರೇಟ್ಗಳು, ಈ ಥರ ಕ್ರೇಟಲ್ಲಿ ನೀವು ನೀರಿಡಬೇಕು. ಏನಕ್ಕೆ ಅಂದರೆ ನಾಟಿ ಕೋಳಿಗಳಿಗೆ ಈ ಥರ ನೀವು ನಾಟಿ ಕೋಳಿಗಳನ್ನ ಕ್ರೇಟಲ್ಲಿ ನೀರಿಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಬೇಗ ನೀರು ಕುಡಿಯುತ್ತೆ. ಆಮೇಲೆ ಇದಕ್ಕೆ ನಾವು ಏನು ಹಾಕ್ತೀವಿ ಅದನ್ನು ಬೇಗ ನಾಟಿ ಕೋಳಿಗಳಿಗೆ ಅದು ಹಾಕೋಂಥ ಆಹಾರ ಬೇಗ ಹೋಗಿ ನಾಟಿ ಕೋಳಿಗಳು ಕುಡಿಯೋದ್ರಿಂದ ಬೇಗ ಕಾಯಿಲೆಗಳಿಗೂ ಯಾವುದೇ ಥರದ ತುತ್ತಾಗಲ್ಲ. ನೀವು ನೋಡ್ತಿರ್ಬೋದು ಈ ಥರ ಕ್ರೇಟಿಗೆ ನೀವು ಒಂದೊಂದು ಲೀಟ್ರ್ ನೀರು ಹಾಕ್ಬೇಕು ಅಷ್ಟೇ. ಇದಕ್ಕೆ ಜಾಸ್ತಿ ನೀರು ಹಾಕ್ಬೇಡಿ. ಏನಕ್ಕೆ ಅಂತಂದರೆ ನಾವು ಕೊಡೋಂತಹ ಪದಾರ್ಥ ಇರ್ಬೋದು, ಯಾವ್ಯಾವ ಥರ ಕೊಡ್ತೀವಿ ಅದನ್ನು ಬೇಗ ಅದು ಅದರೊಳಗೆ ಇದ್ದಾಗ ಅದನ್ನು ಕುಡಿದಾಗ ನಾಟಿ ಕೋಳಿಗಳಿಗೆ ಬೇಗ ಜೀರ್ಣಕ್ರಿಯೆ ಆಗುತ್ತೆ, ಬೇಗ ವೈರಸ್ಗಳು ಅಟ್ಯಾಕ್ ಆಗಲ್ಲ. ಈಗ ಮುಂದೆ ಬನ್ನಿ, ಈಗ ನೀವೇ ನೋಡ್ತಾ ಬರ್ಬೋದು. ಈಗ ಮೊದಲಿಗೆ ಒಂದೊಂದು ಲೀಟ್ರ್ ನೀರಿಗೆ ನೋಡಿ, ನೀವು ನೋಡ್ತಾ ಇರ್ಬೋದು, ಇದು ನಾವೇನು ಮನೇಲಿ ಬಳಸ್ತೀವಂತಹ ಪ್ಯೂರು ಅರ್ಶಿನದ ಬೋಟಲ್ಲಿ ತಯಾರಿಸುವಂಥ ಅರ್ಶಿನ, ಇದು ಅಡುಗೆ ಅರ್ಶಿನ ಅಂತ ಹೇಳಿ ಕರಿತೀವಿ. ಇದನ್ನು ನೀವೇನು ಮಾಡಬೇಕು, 1 ಲೀಟ್ರ್ ನೀರಿಗೆ ನೋಡಿ ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಈ ಥರ ಹಾಕಬೇಕು. ಏನಕ್ಕೆ ಅಂತಂದರೆ ಈಗ ಮುಂದೆ ಹೇಳ್ತೀನಿ. ಈ ಥರ ನೀವು 1 ಲೀಟ್ರಿಗೆ ನೀವು ಈ ಥರ ಹಾಕಿದಾಗ ಇದು ಏನಕ್ಕೆ ಅಂದರೆ ವೈರಸ್ನ ತುಂಬ ಅವಾಯ್ಡ್ ಮಾಡ್ತೈತೆ. ಏನಕ್ಕೆ ಅಂದರೆ ಇದು ಒಂಥರ ಈಗ ನಾವು ತಿಂದರೂ ಸಹ ಒಂಥರ ಖಾರ ಒಗರು ಇರ್ತೈತೆ. ಇದೇನು ಮಾಡುತ್ತೆ, ತುಂಬ ವೈರಸ್ನ ತುಂಬ ಕಂಟ್ರೋಲ್ ಮಾಡುತ್ತೆ. ಯಾವುದೇ ಥರ ಕೋಳಿಗಳಿಗೆ ವೈರಸ್ ಬರೋಲ್ಲ. ಆಮೇಲೆ ಇದನ್ನು ನೀವು ಬೇರೆ ಕಡೆಯಿಂದ ಕೋಳಿಗಳು, ನಾಟಿ ಕೋಳಿಗಳು ಈ ನಿಮ್ಮ ಶೆಡ್ಡಿಗೆ ಬೇರೆ ಕಡೆಯಿಂದ ತಂದಿರ್ತೀರ. ಈಗ ತಂದಾಗ ನೀವು ಏನು ಮಾಡಬೇಕು, ಈ ಥರ ಬಕೆಟಲ್ಲಿ ನೀವು ಒಂದು ಬಕೆಟ್ಗೆ ಈ ಥರ ಅಡುಗೆ ಅರ್ಶಿನ ಹಾಕ್ಬಿಟ್ಟು ನೀವು ಈ ನಾಟಿ ಕೋಳಿಗಳನ್ನ ಏನು ಮಾಡಬೇಕು, ಎದ್ಬಿಟ್ಟು ಬಿಸಿಲಿಗೆ ಬಿಟ್ಟರೆ ಅದರಲ್ಲಿ ಯಾವುದೇ ಥರ ವೈರಸ್ ಹೋಗೋಲ್ಲ. ಏನಕ್ಕೆ ಅಂತಂದರೆ ಈಗ ಬೇರೆ ಕಡೆಯಿಂದ ಬಂದಿರುತ್ತೆ, ಬೇರೆ ಶೆಡ್ಡಿಂದ ಬಂದಿರುತ್ತೆ. ಈಗ ನಿಮ್ಮ ಶೆಡ್ಡಿಗೆ ನೀವು ಅದನ್ನು ಅಡಪ್ ಮಾಡಬೇಕು ಅಂದಾಗ ನೀವೇನು ಮಾಡಬೇಕು, ಇದನ್ನು ಅದರೊಳಗೆ ಎದ್ದಾಗ ಯಾವುದೇ ಥರ ವೈರಸ್ ಬರೋಲ್ಲ. ಇದನ್ನು ನೋಡಿ, ಈ ಥರ ನೀರಿಗೆ ನೀವು 1 ಲೀಟ್ರ್ ನೀರಿಗೆ ಈಗ ಈ ಥರ ಅರ್ಶಿನ ಒಂದು ಸ್ವಲ್ಪ ಹಾಕಬೇಕು. ಅಡುಗೆ ಅರ್ಶಿನ ಹಾಕಿದಾಗ ವೈರಸ್ಸು ತುಂಬ ಕಂಟ್ರೋಲ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇದು ನಮಗೆ ಕಮ್ಮಿ ರೇಟಲ್ಲಿ ಸಿಗೋಂಥ ಇದನ್ನು ಬೆಳ್ಳುಳ್ಳಿ, ಇದು ಏನು ಇಲಕ್ ಬೆಳ್ಳುಳ್ಳಿ ಅಂತ ಹೇಳಿ ಕರೀತಾರೆ. ಇದೆಲ್ಲ ಇದೆಲ್ಲ ತುಂಬ ಇದೇನು ನೀವು ನೋಡ್ತಿರ್ಬೋದಲ್ಲ, ಇದು 130 ರೂಪಾಯಿ kg. ಇದು ಪುಡಿ ಬೆಳ್ಳುಳ್ಳಿ ಏನು ಸಿಗುತ್ತೆ, ನೀವು ಇದನ್ನು ತಗೊಂಡು ಸ್ವಲ್ಪ ಚೆನ್ನಾಗಿ ಜಜ್ಜಬೇಕು. ಚೆನ್ನಾಗಿ ಜಜ್ಜಿದಾಗ ಏನಾಗುತ್ತೆ ಅಂತಂದರೆ ಈ ಬೆಳ್ಳುಳ್ಳಿ ಇರುವಂತಹ ಒಳ್ಳೆ ರಸ ಏನಾಗುತ್ತೆ, ಇದು ನಾಟಿ ಕೋಳಿಗಳಿಗೆ ಯಾವುದೇ ಥರದ ಕಾಯಿಲೆಗಳಿಗೆ ಬಿಡಲ್ಲ. ಈ ನಾಟಿ ಕೋಳಿಗಳಿಗೆ ನೋಡಿ, ನೀವು ಇದನ್ನು ಈ ಥರ ಹಾಕಬೇಕು. ಅದಕ್ಕೆ ಚೆನ್ನಾಗಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಏನು ಮಾಡಬೇಕು, ಈ ಥರ ನೀರಿಗೆ ನೀವು ಇದನ್ನು ಹಾಕ್ತಾ ಹೋಗಬೇಕು. ಹಾಕ್ದಾಗ ಏನಾಗುತ್ತೆ, ಇದರಲ್ಲಿ ರಸನೂ ಸಹ ಬಿಟ್ಕೊಳುತ್ತೆ. ಮತ್ತು ನಾಟಿ ಕೋಳಿಗಳು ಈ ನೀರಲ್ಲಿ ಕುಕ್ಕಂದು ತಿಂದಾಗ ಏನಾಗುತ್ತೆ, ಗಂಟ್ಲಲ್ಲಿ ಬೇಗ ಯಾವುದೇ ವೈರಸ್ ಇದ್ರೂ ಗಂಟಲ್ಲಿ ವೈರಸ್ ಇರ್ತವೆ. ಇಲ್ಲಿ ತುಂಬ ನಾಟಿ ಕೋಳಿಗಳಿಗೆ ಬೇಗ ಆಡೋದೇನು ಅಂತಾರೆ, ಈ ಗತ್ತಲ್ಲಿ ಇರ್ತದಲ್ಲ, ಗತ್ತಲ್ಲಿ ಬೇಗ ವೈರಸ್ ಇರ್ತೈತೆ. ಈಗ ನೋಡಿರಿ, ಅರ್ಶಿನ ಮತ್ತು ಬೆಳ್ಳುಳ್ಳಿ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಪುಡಿ ಬೆಳ್ಳುಳ್ಳಿ ತಗೊಂಬಂದು ನೀವು ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಅದಕ್ಕೆ ಹಾಕಬೇಕು. ಬೆಳ್ಳುಳ್ಳಿ ಹಾಕ್ಮೇಲೆ ಏನು ಮಾಡಬೇಕು ಅಂದರೆ ನೋಡಿ, ಇದು ನಾಟಿ ಶುಂಠಿ. ಈ ನಾಟಿ ಶುಂಠಿ ಏನು ಮಾಡ್ಬೇಕು, ನೀವು ಬೆಳ್ಳುಳ್ಳಿ ಅರ್ಶಿನ ನೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಾದ್ಮೇಲೆ ಇದನ್ನು ಹಾಕಬೇಕು. ಇದನ್ನು ಹಾಕ್ಕೊಂಡು ಈಗ ಏನಕ್ಕೆ ಇದನ್ನು ಹಾಕ್ಬೇಕು ಅಂತ ಮುಂದೆ ಹೇಳ್ತೀನಿ. ಈ ಥರ ಎಲ್ಲದಕ್ಕೂ ಹಾಕಿ ನೀವು ರಾತ್ರಿ ಹೊತ್ತು ಇದನ್ನು ಇಡಬೇಕು. ಇದನ್ನು ಶೆಡ್ ಒಳಗೆ ಏನು ಇದನ್ನು ಮಾಡ್ತೀರೋ ಶೆಡ್ ಒಳಗೆ ನೈಟ್ ಹೊತ್ತು ನೀವು ಕೂಡಾಕ್ತಿರಲ್ಲ, ಈ ಕೂಡಾಕಂತ
ಶೆಡ್ ಒಳಗೆ ಇದನ್ನು ಇಡಬೇಕು. ಇದನ್ನ ಇಟ್ಟಾಗ ಏನಾಗ್ತದೆ, ರಾತ್ರಿ ಟೈಮಲ್ಲಿ ಈಗ ಬೆಳಗ್ಗೆಯಿಂದ ಮೇಜಿರುತ್ತೆ, ಆಮೇಲೆ ದಣದಿರುತ್ತೆ, ಅವಾಗ ಏನಾಗುತ್ತೆ, ನೈಟ್ ಹೊತ್ತು ನೀರು ಕುಡಿಯುತ್ತೆ. ನೈಟ್ ಹೊತ್ತು ನೀರು ಕುಡಿದಾಗ ಏನಾಗುತ್ತೆ ಅಂತಂದರೆ ಎಲ್ಲ ಕೋಳಿಗಳಿಗೂ ಅದು ತುಂಬ ಕಂಟ್ರೋಲ್ ಆಗುತ್ತೆ. ಯಾವುದೇ ಥರದ ಬೇಗ ವೈರಸ್ಗಳು ಸಹ ಹರಡಲ್ಲ. ಆಮೇಲೆ ನೀರು ಕುಡಿತಾ ಏನಾಗುತ್ತೆ, ನೀವು ನೋಡ್ತಿರ್ಬೋದು ಇದರಲ್ಲಿ ಬೆಳ್ಳುಳ್ಳಿ ಈ ಥರ ಎಲ್ಲ ಇರ್ತೈತಲ್ಲ, ಇದನ್ನೆಲ್ಲನ ನಾಟಿ ಕೋಳಿ ತಿನ್ನುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ನಾಟಿ ಕೋಳಿಗಳಿಗೆ ಏನಿರ್ತೈತೋ, ಇಲ್ಲೇ ನಾಟಿ ಕೋಳಿಗಳು ಇದಾವೋ ಅದಕ್ಕೆ ಯಾವುದೇ ಥರ ಕಾಯಿಲೆ ಬರೋಲ್ಲ. ಇದನ್ನು ನೀವು ಎಷ್ಟು ದಿನಕ್ಕೆ ಒಂದ್ಸತಿ ಮಾಡಬೇಕು ಅಂತಂದರೆ ವಾರಕ್ಕೊಂದಿನ, ಇಲ್ಲ 15 ದಿನಕ್ಕೊಂದ, ಇಲ್ಲ ತಿಂಗಳಿಗೆ 2 ಸರಿ. ಇದನ್ನು ನೀವು ಈ ಥರ ಮಾಡೋದ್ರಿಂದ ನಾಟಿ ಕೋಳಿಗಳಿಗೆ ಯಾವುದೇ ಥರ ಕಾಯಿಲೆಗಳು ಸಹ ಬರಲ್ಲ. ನೀವು ಎಕ್ಸಾಂಪಲ್ಲು ಅಣ್ಣ ಇಲ್ಲ ಅಣ್ಣ ನಮ್ಮ ಈ ಥರ ಮಾಡೋದು ಬರ್ತವೆ ಅನ್ಬೋದು. ನಾವು ಏನು ಮಾಡಿದ್ದೀವೋ ಅದನ್ನು ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರೋದ್ರಿಂದ ನಮ್ಮ ನಾಟಿ ಕೋಳಿಗಳು ನೀವು ನೋಡ್ಬೋದು ಯಾವ ಥರ ಗ್ರೌತ್ ಇದೆ, ಯಾವ ಥರ ಕಾಯಿಲೆ ಇದ್ದಂಗೆ ನೀವು ನೋಡ್ತಿರ್ಬೋದು. ಯಾವ ಥರ ಬೆಳವಣಿಗೆ ಇದೆ. ಇದೇನಿಲ್ಲ ಅಂದರೂ 3-3.5 ತಿಂಗಳು ಪಿಳ್ಳೆ ಅಷ್ಟೇ. ಈಗ ಏನಿಲ್ಲ ಅಂದರೂ ಒಂದು 3/4 kg ಇಂದ 1 kg ಇದು ನಾಟಿ ಕೋಳಿ ಬರ್ತದೆ. ಈ ಥರ ನೀವು ಬೆಳೆಸೋದ್ರಿಂದ ನೋಡಿ, ಈ ಥರ ಏನು ನೀವು ಬೆಳೆಸ್ತೀರಾ, ಈ ಥರ ನಾಟಿ ಕೋಳಿ ಅತ್ಯುತ್ತಮವಾದ ಬೆಳವಣಿಗೆ ಬರೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದೀರಾ ಅವರು ತುಂಬ ಜನ ಈ ಥರ ನಿಮಗೆ ನಿಮ್ಮ ಶೆಡ್ಡಲ್ಲಿ ಈಗ ತುಂಬ ಜನ ಏನು ಮಾಡ್ತಾರೆ, ಕೆಲವೊಂದು ಮೆಡಿಕಲಲ್ಲಿ ಸಿಗೋವಂಥ ಟಾನಿಕ್ಗಳಾಗಿರ್ಬೋದು, ಇಲ್ಲ ವ್ಯಾಕ್ಸಿನೇಷನ್ ಆಗೋದು, ಈ ಥರದ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಈ ಥರದ ಮೇಲೆ ಡಿಪೆಂಡ್ ಆದಾಗ ಏನಾಗುತ್ತೆ ಅಂತಂದರೆ ಅದು 1 ದಿನ ಸರಿ, 2 ದಿನ ಸರಿ, 3 ದಿನ ಸರಿ, ಅದೇನಾಗುತ್ತೆ ತುಂಬ ಕಂಟ್ರೋಲ್ ಆಗೋಕ್ಕೆ ತುಂಬ ದಿನ ತಗೊಳುತ್ತೆ. ನೀವು ಈ ಥರ ಮಾಡೋದ್ರಿಂದ ಅಂದರೆ ಈಗ ಕಾಯಿಲೆ ಬರ್ದಲ್ಲೇ ಇದ್ದಾಗ ಮಾಡಬೇಕು, ಕಾಯಿಲೆ ಬಂದಾಗ ಮಾಡೋದಲ್ಲ. ಇದು ಕಾಯಿಲೆ ಬರೋಕ್ಕಿಂತ ಮುಂಚೆ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಕಾಯಿಲೆ ಬರೋಕ್ಕಿಂತ ಮುಂಚೆ ಬೇಸಿಗೆ ಹೆಚ್ಚಾಗ್ತಿದೆಯಲ್ಲ, ಬೇಸಿಗೆ ಹೆಚ್ಚಾದಾಗ ಏನಾಗಬೇಕು, ಬೇಸಿಗೆ ಹೆಚ್ಚಾಗ್ತಾಯಿದೆ, ಇನ್ನೇ ನಾಟಿ ಕೋಳಿಗಳಿಗೆ ಉಷ್ಣಾಂಶ ಜಾಸ್ತಿ ಆಗ್ತಾ ಅನ್ನೋ ಟೈಮಲ್ಲಿ ನೀವು ಈ ಥರನ ನಾನೇನು ತೋರಿಸಿನಲ್ಲ, ಈ ಥರ ನೀವು ಮಾಡೋದ್ರಿಂದ ನಿಮ್ಮ ನಾಟಿ ಕೋಳಿಗಳಿಗೆ ಯಾವುದೇ ಥರದ ಕಾಯಿಲೆಗಳು ಸಹ ಬರಲ್ಲ. ನೀವು ಶುಂಠಿ ಕೊಡೋದ್ರಿಂದ ನಾವು ಏನು ನಮ್ಮ ದೇಹಕ್ಕೆ ಯಾವುದೇ ಥರದಂಥ ಕಾಯಿಲೆ ಬಂದಾಗ ನಾವು ಶುಂಠಿ ಕಷಾಯ ಹೇಗೆ ಕುಡಿತೀವೋ ಆ ಥರ ಶುಂಠಿನೂ ಅವಾಯ್ಡ್ ಮಾಡುತ್ತೆ, ಬೆಳ್ಳುಳ್ಳಿ ಅವಾಯ್ಡ್ ಮಾಡುತ್ತೆ, ಅರಿಶಿಣನೂ ಅವಾಯ್ಡ್ ಮಾಡುತ್ತೆ. ಇದು 3 ಸೇರಿದಾಗ ಏನಾಗುತ್ತೆ, ಯಾವುದೇ ಥರ ವೈರಸ್ಸು ಸಹ ನಿಮ್ಮ ಕೋಳಿಗೆ ಬಂದಾಗ ವೈರಸ್ಸು ಸಹ ಬರೋದಿಲ್ಲ. ತುಂಬ ಜನ ಜೋಗುಡಿಸ್ತವೆ ಅಂತ ಕೇಳ್ತಿರಲ್ಲ, ಈ ಥರ ನೀವು 1 ಸತಿ ಅಲ್ಲ 2 ಸತಿ ಮಾಡಿ, 3ನೇ ಸತಿಗೆ ಇಲ್ಲ 3 ದಿನಕ್ಕೆ ನಿಮ್ಮ ನಾಟಿ ಕೋಳಿ ಗುಣವಾಗ್ದಿರ ಅಂತ ಕೇಳಿ. ಏನಕ್ಕೆ ಅಂದರೆ ಇದು ನಾನು ಕಂಡುಕೊಂಡ್ರೆ ಸತ್ಯ. ಏನಕ್ಕೆ ನಾನು ದಿನನಿತ್ಯ ಈಗ ನಮ್ಮ ಕೋಳಿಗಳು ಜೋಗಿಸ್ತೈತೆ ಅಂದರೆ ನಾನು ಈ ಥರ ಒಂದು 2-3 ಪ್ಲೇಟಲ್ಲಿ ನಾನು ಈ ಥರ ಮಾಡಿಟ್ಬಿಟ್ರೆ ಆರಾಮಾಗಿ ಯಾವುದೇ ಥರ ಕಾಯಿಲೆಗಳು ಸಹ ಬರೋಲ್ಲ. ಇದೆಲ್ಲ ನೀವು ನೈಸ್ ಅಂದರೆ ಕಮ್ಮಿ ಬಂಡವಾಳದಲ್ಲಿ ಸಿಗೋಂಥದ್ದು. ಇದು ಅತಿ ಹೆಚ್ಚು ನೀವು ದುಡ್ಡು ಕೊಟ್ಟೇನು ತರಂಗಿರಲ್ಲ. ಏನಕ್ಕೆ ಅಂತಂದರೆ ನೀವು ಅಮ್ಮ ಅಂದರೆ ಇದಕ್ಕೆಲ್ಲ ಒಂದು 200 ರೂಪಾಯಿ ಇಲ್ಲ 300 ರೂಪಾಯಿ ಖರ್ಚು ಮಾಡ್ಬೋದು. ಏನಕ್ಕೆ ಅಂದರೆ 1 kg ಬೆಳ್ಳುಳ್ಳಿ 130 ರೂಪಾಯಿ, ಶುಂಠಿ 100 ರೂಪಾಯಿ, ಒಂದು ಅರಿಶಿನ ಪ್ಯಾಕೆಟ್ 100 ರೂಪಾಯಿ. ಇದೇನಕ್ಕೆ ಅಂದರೆ ನಿಮಗೆ ಕಮ್ಮಿ ಬಂಡವಾಳದಿಂದ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾಟಿ ಕೋಳಿಲಿ ಅತಿ ಹೆಚ್ಚು ಬಂಡವಾಳ ಸಿಗುತ್ತೆ. ಆಮೇಲೆ ಯಾವುದೇ ತರಹದ ನಿಮಗೆ ಅತಿ ಹೆಚ್ಚು ನೀವು ಬಂಡವಾಳನೂ ಹಾಕಂಗಿರಲ್ಲ, ಅತಿ ಹೆಚ್ಚು ಲಾಭ ನೀವು ನಾಟಿ ಕೋಳಿಗೆ ಕಾಯಿಲೆ ಇಲ್ದಂಗೆ ತಗೊಬೋದು ಅಂತೇಳಿ ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆಲ್ಲ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.